ಒಂದೂರಾಗ ಗಣಪತಿ ಇದ್ನಂತ. ಆ ಗಣಪತಿ ಗುಡಿಗೆ ಭಕ್ತರು ಹೂವು ಹಣ್ಣು ಕಾಯಿಗಳು ಥರದ್ದು ಪೂಜೆಗೆ ಒಯ್ತಿದ್ರಂತ. ಏನು ಒಯ್ತಿದ್ರು ಹೇಳ್ರಿ ಮಕ್ಕಳ? ಗಣಪತಿ ಗುಡಿಗೆ ಏನೇನೋ ಹೂವು ಹಣ್ಣು ಕಾಯಿ ಒಯ್ತಿದ್ರಂತ. ಒಯ್ತಿರ್ಬೇಕಾದ್ರೆ ಒಂದು ಹೂವುಗಳು ಇರ್ತಾವಲ್ಲ, ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಜಗಳ ಆಡೋಕೆ ಶುರು ಮಾಡಿದ್ವಂತ. ಮಲ್ಲಿಗೆ ಹೂವು ಏನು ಮಾಡಿತು, ನನ್ನ ಬಣ್ಣ ಬಿಳಿಯದು, ನನ್ನನ್ನು ಮಹಿಳೆಯರು ಹೆಚ್ಚಾಗಿ ಪ್ರೀತಿಸ್ತಾರ ಮತ್ತು ನನ್ನ ತಲೆಗೆ ಮುಡ್ಕೊತಾರ, ನಾನು ಬಿಳಿಯೋದು, ನಾನೇ ಶ್ರೇಷ್ಠ ಅಂತ ಹೇಳಿತ್ತಂತ. ಮಲ್ಲಿಗೆ ಹೂವು ಏನು ಹೇಳ್ತೇಳ್ರಿ ಮಕ್ಕಳ? ನಾನೇ ಶ್ರೇಷ್ಠ ಅಂತ ಹೇಳ್ತಿಲ್ಲ. ಇನ್ನೊಂದು ಹೂವು ಏನಂತಂದ್ರೆ ಸೇವಂತಿಗೆ ನನ್ನ ಬಣ್ಣ ಅರಿಶಿಣದ್ದು, ನಾನು ಬೇಗ ಬಾಡೋದಿಲ್ಲ, ನನ್ನನ್ನು ದೇವರಿಗೆ ಒಯ್ತಾರ ಮತ್ತು ತಲೆಗೂ ಮುಡ್ಕೊತಾರ ಅಂತ ಹೇಳ್ತಂತ. ಆಗ ಇನ್ನೊಂದು ನಾನು ಶ್ರೇಷ್ಠ ಅಂತ ಹೇಳ್ತಂತ. ಆಗ ಮತ್ತಿನ್ನೊಂದು ಸೇವಂತಿಗೆ ಆಗ ಇನ್ನೊಂದು ಹೂವು ಏನು ಬಂತು ಗೊತ್ತಾ? ಗುಲಾಬಿ ಹೂವು ನೋಡಿರಿ. ಗುಲಾಬಿ ಹೂದಾಗ ಎಷ್ಟು ಬಣ್ಣಗಳು ಇರ್ತಾವೆ, ಕೆಂಪ ಬಿಳಿಯ ಅಂದ್ರೆ ಬಗೆ ಹೂವುಗಳು ಇರ್ತಾವಿಲ್ಲ. ಆ ಗುಲಾಬಿನ ಏನು ಹೇಳ್ತಂತ, ನಾನು ಶ್ರೇಷ್ಠ, ನನ್ನನ್ನು ದೇವ್ರ ಮನೆ ಹಿಂದೂ ಬೆಳಿತಾರ ಮತ್ತು ಎಲ್ಲರೂ ನನ್ನ ಬಳಸ್ತಾರ ಅಂತ ಗುಲಾಬಿ ಹೇಳ್ತಂತ. ಆಗ ಇನ್ನೊಂದು ಹೂವು ಇತ್ತಲ್ಲ ಕಮಲ ಹೂವು ಏನು ಹೇಳ್ತಂದ, ಇಲ್ಲ ನೀವೆಲ್ಲ ಭೂಮಿ ಮೇಲೆ ಬೆಳೆದ್ರೆ ನಾನು ನೀರಾಗಿ ಬೆಳಿತೀನಿ ಮತ್ತು ಕೆಸರಾಗಿ ಬೆಳಿತೀನಿ, ನನ್ನನ್ನು ಅಷ್ಟು ಸುಲಭವಾಗಿ ಕೊಯ್ಯೋದಕ್ಕೆ ಆಗೋದಿಲ್ಲ ಅಂಥೇಳಿ ಜಗಳ ಆಡಕತ್ತಿದ್ವಂತ 4 ಹೂವುಗಳು. ಆ ಜಗಳ ಕೇಳಿ ಗಣಪತಿ ಏನು ಮಾಡಿದ, ಪ್ರತ್ಯಕ್ಷನಾದಲ್ಲಿ. ಯಾರು ಪ್ರತ್ಯಕ್ಷರಾದರು? ಗಣಪತಿ ಪ್ರತ್ಯಕ್ಷನಾಗಿ ಏನು ಕೇಳಿದ್ನಂದ್ರೆ, ನೀವು ಎಲ್ಲರೂ ಶ್ರೇಷ್ಠರು, ನೀವೆಲ್ಲರೂ ಯೋಗ್ಯವಾದವರು, ನೀವೆಲ್ಲ ಈ ಥರ ಜಗಳ ಆಡಬಾರ್ದು ಅಂಥೇಳಿ ಅದೃಶ್ಯ ಅಂದ್ರೆ ಮಾಯವಾದ ಗಣಪತಿ. ಆಗ ಹೂವುಗಳು ನಾವು ಈ ಥರ ಜಗಳ ಆಡಬಾರ್ದು ಅಂಥೇಳಿ ತಮ್ಮ ಇದಕ್ಕೆ ತಾವೇ ನಾಚಿಕೆ ಪಟ್ಟುಕೊಂಡು ಸುಮ್ಮನಾದ್ವು ಅಂತ.